ಏನಿವತ್ತು ಮುಳಬಾಗಿಲು ತಾಲೂಕಿನ ನಮ್ಮ ಬೋವಿ ಸಮುದಾಯ ಭವನದಲ್ಲಿ ನಮ್ಮ ಜನಾಂಗದ ಎಲ್ಲ ಮುಖಂಡರು ಸೇರಿದ್ದೀವಿ. ದಿನಾಂಕ 24/3/2026 ಮಂಗಳವಾರದಂದು ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ನನ್ನ ಕಟ್ಟ ಕಡೆಯ ಜನಾಂಗದ ಬೋವಿ ಜನಾಂಗದವರಿಗೂ ಮನವಿ ಮಾಡುವುದೇನೆಂದರೆ, ಒಳ ಮೀಸಲಾತಿ ಏನಿದೆ ಎಲ್ಲ ನಮ್ಮ ಬೋವಿ ಜನಾಂಗದವರು ಹೋಗಿ ನಮ್ಮ ಒಳ ಮೀಸಲಾತಿಯನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ನಮ್ಮ ಕುಲಬಾಂಧವರೆಲ್ಲರೂ ಸಹ ಬಂದು ಆ ಹೋರಾಟವನ್ನು ಯಶಸ್ವಿ ಮಾಡಿ ನಮ್ಮ ಜನಾಂಗದ ಎಲ್ಲ ಮಂತ್ರಿಗಳು, ಮಾಜಿ ಮಂತ್ರಿಗಳು, MLAಗಳು, ಮಾಜಿ MLAಗಳು, ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ, ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗೋಪಾಲನವರ ನೇತೃತ್ವದಲ್ಲಿ, ನಮ್ಮ ಮುಳಬಾಗಿಲು ತಾಲೂಕಿನ ಶಂಕರಪ್ಪನವರ ನೇತೃತ್ವದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಸಹಸ್ರಾರು ಜನ ಹೋಗಬೇಕೆಂದು ಯಶಸ್ವಿ ಮಾಡಬೇಕೆಂದು ಬಂದನ್ನು ನಾನು ಈ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಈ ಬಂದ್ಗೆ ಕರೆ ಕೊಡ್ತಾ ಇದ್ದೀನಿ. ಜೈ. ನಮ್ಮ ಎಲ್ಲ ಕುಲಬಾಂಧವರು ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೇನೆ. 24ನೇ ತಾರೀಕು ಮಂಗಳವಾರ ಬೆಳಗ್ಗೆ ಇಲ್ಲಿ 7 ಗಂಟೆಯಿಂದ ಬಿಟ್ಟು ಎಲ್ಲ ಸುಮಾರು ಒಂದು 20-30 ಬಸ್ನಲ್ಲಿ ಎಲ್ಲ ಹೋಗ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಜಾತಿಗೆ ಸೇರಿರೋರು ಲಂಬಾಡಿ, ಬೋವಿ, ಕೊರ್ಚ, ಕುರ್ಮ, ಚಲವಾದಿ ಇವರು ಎಲ್ಲರೂ ಸಹಕರಿಸಬೇಕು, ನಮ್ಮ ಜೊತೆಗೆ ಕೈ ಜೋಡಿಸಬೇಕು. ನಮ್ಮ ಸ್ವಾಮೀಜಿ, ನಮ್ಮ MP ಇವ್ರ ಮುಖಾಂತರವಾಗಿ ನಾವೆಲ್ಲರೂ ಬೆಂಗಳೂರಿಗೆ ಚಲೋ ಮಾಡ್ತಾ ಇದ್ದೀವಿ. ನಮಸ್ಕಾರ. ಪತ್ರಿಕಾ ಮಾಧ್ಯಮದವರಿಗೆ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ 24ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಒಳ ಮೀಸಲಾತಿ ವಿರೋಧಿಸಿ ಮತ್ತು ಇಡೀ ಸ್ಟೇಟಲ್ಲಿ ನಮ್ಮ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಇರಲಾಗಿರ್ತಕ್ಕಂಥ ನೇತೃತ್ವದಲ್ಲಿ ಎಲ್ಲ ಶಾಸಕರು, ಎಲ್ಲ ಮಾಜಿ ಮಂತ್ರಿಗಳು, ಲೋಕಸಭಾ ಸದಸ್ಯರು ಮಂಗೇಶ್ ಬಾಬು ಮತ್ತು ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಂಘ ಸಮಸ್ಯೆಗಳು, ಎಷ್ಟು ಸಂಘವಿದೆ ಎಲ್ಲ ಸಮಸ್ಯೆಗಳು ತೀರ್ಮಾನ ಮಾಡಿದೆ. 24ನೇ ತಾರೀಕು 10 ಗಂಟೆಗೆ ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆ ಇದೆ. ಅದಕ್ಕೆ ಇಡೀ ನಮ್ಮ ಮುಳಬಾಗಿಲು ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಯುವಕ ಅಧ್ಯಕ್ಷ ರಾಜು ಎಲ್ಲ ಜಿಲ್ಲೆಯಲ್ಲಿ ಎಷ್ಟು ಬಸ್ಗಳು ತೀರ್ಮಾನ ಮಾಡಿದ್ದಾರೆ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಎಲ್ಲ ಕೂಡ ನಮ್ಮ ತಾಲೂಕು ಅಧ್ಯಕ್ಷರಿರ್ಬೋದು, ಎಲ್ಲ ಜಿಲ್ಲಾ ಕಮಿಟಿ ಇರ್ಬೋದು, ಎಲ್ಲ ಯೂತ್ ಕಮಿಟಿ ಮತ್ತು ಎಲ್ಲ ಹಿರಿಯರು, ಎಲ್ಲ ಚುನಾಯಿತ ಪ್ರತಿನಿಧಿಗಳೆಲ್ಲ ಕೂಡ ಸೇರಿ ಇವತ್ತು ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ವಿ. ನಮ್ಮ ಮುಳಬಾಗಿಲಿಂದನೂ ಸುಮಾರು 30 ಬಸ್ಗಳನ್ನ ಇವತ್ತು ನಾವು ಬೆಂಗಳೂರು ಚಲೋಗೆ ಹೋಗ್ತಾ ಇದ್ದೀವಿ. 7 ಗಂಟೆಗೆ ನಾವು ಎಲ್ಲ ಸಮಾಜದ ಕಟ್ಟಕಡೆಯಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ಹಿರಿಯರಿರ್ಬೋದು ಎಲ್ಲ ಕೂಡ ಇದೊಂದು ನಮ್ಗೆ ಭಾಳ ಪ್ರತಿಜ್ಞೆ ಆಗಿರ್ತಕ್ಕಂಥ ಒಂದು ವಿಷಯ. ಇದು ಒಳ ಮೀಸಲಾತಿಯಲ್ಲಿ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯ ಬರೀ ಏನಿದೆ, ಮೊದಲು ರೋಸ್ಟರ್ ಸಿಸ್ಟಮು ಈಗಾಗಲೇ 15% ಏನು ಮೊದಲು SC ST ಕೊಡ್ತಾ ಇದ್ದಾರೆ, ಅದ್ರ ಪ್ರಕಾರ ಕೊಟ್ಟರೆ ಒಳ್ಳೆಯದು ಅಂತ ಈಗಾಗಲೇ ಎಲ್ಲ ಹಿರಿಯರು ತೀರ್ಮಾನ ಮಾಡಿದ್ರೆ, ಈಗೇನು ಪದ್ಧತಿ ನಾಗಬೋದಾಸನ್ನು ವರದಿಯನ್ನು ಕೊಟ್ಟರೆ ನಮ್ಗೆ ಭಾಳ ತೊಂದರೆ ಆಗುತ್ತದೆ. ಭಾಳ ತೊಂದರೆ ಮಾಡಿದ್ದಾರೆ. ಆ ತೊಂದರೆಗೆ ಒಳಪಡಬಾರ್ದು ಅಂತ ಈಗಾಗಲೇ ಚಲವಾದಿ ಮತ್ತು ಕೊರ್ಚ, ಕೊರ್ಮ, ಲಂಬಾಣಿ, ಬೋವಿ ಸಮಾಜ ಎಲ್ಲ ಕೂಡ ನಾವು ಎಲ್ಲರೂ ಸೇರಿ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಅದಕ್ಕೆ ಸ್ವಲ್ಪ ದಯವಿಟ್ಟು ಏನು ಈಗಾಗಲೇ ನಮ್ಮ ಕೊರ್ಚ ಸಂಘದವರು ಕೂಡ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅವರು ಕೂಡ ಎಷ್ಟು ಬಸ್ ಬರಬೇಕು ಅಂತ ತೀರ್ಮಾನ ಮಾಡ್ತಾರೆ. ಎಲ್ಲ ಏನಿದ್ರು ತೊಂದರೆ ಆಗ್ತಕ್ಕಂಥ ಎಲ್ಲರೂ ಕೂಡ ತಾಲೂಕಲ್ಲಿ ಅವರು ಮೀಟಿಂಗ್ ಮಾಡ್ತಾರೆ, ಎಲ್ಲ ಬರಬೇಕು ಅಂತ, ಹೋಗಬೇಕು, ಸ್ಟ್ರೈಕ್ ಎಲ್ಲ ನಾವು ಭಾಗವಹಿಸಬೇಕು ಅಂತ. ಅದಕ್ಕೆ ದಯವಿಟ್ಟು ನಮ್ಮ ಸಮಾಜದಲ್ಲಿ ಏನಿದ್ದಾರೆ ಅವರು ಪಕ್ಷಾತೀತವಾಗಿ ರಾಜಕೀಯವಾಗಿ ಎಲ್ಲಾದರೂ ಬೆಳೆದು ನಮ್ಗೆ ಬೇಕಾಗಿಲ್ಲ. ಎಲ್ಲರೂ ಕೂಡ ನಮ್ಮ ಸಮಾಜಕ್ಕೆ ತೊಂದರೆ ಆಗಿದೆ. ಕಡೆ ವ್ಯಕ್ತಿ ಪ್ರತಿಯೊಬ್ಬರು ಕೂಡ ಈ ಸಭೆಗೆ ಬರಬೇಕು, ಸ್ಟ್ರೈಕ್ ಬರಬೇಕು ಅಂತ ಭಾವಿಸ್ತಾ ಈಗಾಗಲೇ ನಾವೆಲ್ಲ ಕೂಡ ಹಿರಿಯರೆಲ್ಲ ಒಂದು ತೀರ್ಮಾನ ಮಾಡಿದ್ವಿ ಮುಳಬಾಗಿಲು ತಾಲೂಕಲ್ಲಿ, ಅದರ ಜಿಲ್ಲೆಯಲ್ಲೆಲ್ಲ ಕೂಡ ದಯವಿಟ್ಟು 7 ಗಂಟೆಗೆಲ್ಲ ನಾವೇನು ಬಸ್ಗಳು ಬರ್ಸಿದ್ದೀವೋ ಅದ್ರ ಪ್ರಕಾರ 7 ಗಂಟೆಗೆ 7 ಗಂಟೆ ಒಳಗಡೆ ಬಸ್ ನಿಲ್ತಾರೆ. ಎಲ್ಲ 7 ಗಂಟೆಗೆ ದಯವಿಟ್ಟು ಬಂದುಬಿಡ್ಬೇಕು. 10 ಗಂಟೆಗೆ ಅಲ್ಲಿ ಇರಬೇಕು. ದಯವಿಟ್ಟು ಆ ಕಾರ್ಯಕ್ರಮವನ್ನು ಪ್ರತಿಭಟನೆಗೆ ಎಲ್ಲರೂ ಕೂಡ ಕೈ ಜೋಡಿಸಿ ಭಾಳ ಯಾವತ್ತೂ ಕೂಡ ಬೆಂಗಳೂರಲ್ಲಿ ನಡೀಬಾರ್ದು ಅಂತ ಒಂದು ಪ್ರತಿಭಟನೆ ನಡೀತದೆ, ಕೆಲಸ ಸಹಕರಿಸಬೇಕು ಅಂತ ನಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಈಗ ಬಸ್ಗಳು ಅದನ್ನ ಹೇಳ್ಬಿಡಿ.
ನಗರದಲ್ಲೇ 4 ಬಸ್ ಹೋಗ್ತಾ ಇದೆ. ಎಲ್ಲ ಪಂಚಾಯತಿಗಳಲ್ಲಿ ಅವ್ರವ್ರ ಇಷ್ಟಾಚಾರ ನಮ್ಗೊಂದು ಬಸ್ ಆ ಥರ ಕೊಟ್ಟರೆ 100 ಬಸ್ ಆಗುತ್ತೆ ನಮಗೆ. ಅದಕ್ಕೋಸ್ಕರ ಲಿಮಿಟ್ ಆಗಿ ನಾವು 30 ಪಂಚಾಯತ್ ಪ್ರಕಾರ 30 ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಯಾಕಂದ್ರೆ ನನಗೊಂದು ಬಸ್ಸು 100 ಬಸ್ ಆಗ್ತದೆ. ಬಸ್ಸುಗಳಿದೆ ರಾಜ್ಯ ಎಲ್ಲ ಕೂಡ ಕಾರ್ಯಕ್ರಮದಂದ್ರೆ ರಾಜ್ಯದಲ್ಲಿ ಬಸ್ಸುಗಳು ಸಿಗೋದು ಭಾಳ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು 30 ಬಸ್ಗಳಲ್ಲಿ ಹೋಗ್ತಾ ಇದ್ದೀವಿ. ಓಕೆ.